ಇಂದು ನವರಾತ್ರಿಯ 7ನೇ ದಿನ. ದುರ್ಗಾದೇವಿಯ ಮತ್ತೊಂದು ರೂಪವಾದ ಕಾಳರಾತ್ರಿಯನ್ನು ನಾವು ಇಂದು ಪೂಜಿಸುತ್ತೇವೆ. ಒಮ್ಮೆ ಶುಂಭ ಮತ್ತು ನಿಶುಂಭ ಎಂಬಂತಹ ರಾಕ್ಷಸರಿರ್ತಾರೆ. ಅವರು ದೇವತೆಗಳಿಗೆ ಕಾಟವನ್ನು ಕೊಡ್ತಾ ಇರ್ತಾರೆ. ಆಗ ದೇವತೆಗಳು ದೇವಿಯ ಮೊರೆ ಹೋದಾಗ ದೇವಿ ಕಾಳರಾತ್ರಿಯ ರೂಪವನ್ನು ತಾಳ್ತಾಳೆ. ಅವಳ ಮೈಬಣ್ಣ ಕತ್ತಲೆಯಂತೆ ಕಪ್ಪಾಗಿತ್ತು, ಕೂದಲು ಬಿಳಿಚಿಕೊಂಡಿತ್ತು, ಕಣ್ಣಿನಿಂದಲೇ ಅಗ್ನಿ ಹೊಳೆಯುತ್ತಿತ್ತು, ತನ್ನ ಗರ್ಜನೆಯಿಂದಲೇ ಆಕಾಶವೇ ಕಂಪಿಸುತ್ತಿತ್ತು. ಒಂದು ಕೈಯಲ್ಲಿ ವಜ್ರ ಖಡ್ಗವನ್ನು ಹಿಡಿದಿದ್ದಳು ಹಾಗೂ ಅವಳು ಕತ್ತೆಯ ಮೇಲೆ ಸವಾರಿ ಮಾಡುತ್ತಿದ್ದಳು. ಕಾಳರಾತ್ರಿ ದೇವಿ ಯುದ್ಧ ಭೂಮಿಗೆ ಧಾವಿಸಿ ಎಲ್ಲ ರಾಕ್ಷಸರನ್ನು ನಾಶ ಮಾಡಿದರು. ರಕ್ತದಿಂದ ಹೊಸ ಅಸುರರು ಹುಟ್ಟುತ್ತಿದ್ದ ರಕ್ತಬೀಜನನ್ನು ಅವಳು ಅವನ ರಕ್ತವನ್ನು ಕುಡಿದು ಕೊಂದಳು. ಶುಂಭ ಮತ್ತು ನಿಶುಂಭನನ್ನು ಸೋಲಿಸಿ ಲೋಕಕ್ಕೆ ಶಾಂತಿಯನ್ನು ಮರಳಿ ತಂದಳು. ಅವಳು ಭಯಾನಕ ರೂಪದಲ್ಲಿದ್ದರೂ ಹೃದಯದಲ್ಲಿ ತಾಯಿ ಪ್ರೀತಿ ತುಂಬಿಕೊಂಡಿದ್ದಾಳೆ. ಅವಳು ಭಯವನ್ನು ದೂರ ಮಾಡಿ ಅಜ್ಞಾನವನ್ನು ನಾಶ ಮಾಡಿ ಭಕ್ತರನ್ನು ಜ್ಞಾನ ಮತ್ತು ಬೆಳಕಿನ ದಾರಿಗೆ ಕೊಂಡೊಯ್ಯುತ್ತಾಳೆ. ಎಲ್ಲರಿಗೂ ಶರನ್ನವರಾತ್ರಿಯ 7ನೇ ದಿನದ ಶುಭಾಶಯಗಳು.